ನಿಮ್ಮ ಸೇವೆಯನ್ನು ಮಾಡ್ತೇನೆ, ನನಗೆ ಓಟ್ ಹಾಕಿ ಗೆಲ್ಲಿಸಿ ಅಂತ ಬೊಗಳೆ ಬಿಡುವಂಥವರ ಮಧ್ಯೆ ತನ್ನ ಜೀವನವನ್ನೇ ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟಂತಹ ವ್ಯಕ್ತಿಗೆ ನಮ್ಮ ಸಮಾಜ ಕೇವಲ ಲೈಕ್ಸ್, ವ್ಯೂಸ್, ಕಮೆಂಟ್ ಕೊಟ್ಟರೆ ಸಾಕ. ನಮಸ್ತೆ ವೀಕ್ಷಕರೇ, ಯುನೈಟೆಡ್ ಮೀಡಿಯಾದ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಅವರ ತಂಡದ ಒಬ್ಬ ಸದಸ್ಯನಾಗಿ ಮಾತನಾಡ್ತಾ ಇಲ್ಲ, ಅವರ ಕೆಲಸಗಳನ್ನು, ಕಷ್ಟಗಳನ್ನು ತುಂಬ ಹತ್ತಿರದಿಂದ ತುಂಬ ದಿನಗಳಿಂದ ನೋಡಿದಂಥ ಒಬ್ಬ ವ್ಯಕ್ತಿಯಾಗಿ ಮಾತನಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಗೊತ್ತು, ಈಶ್ವರ್ ಮಲ್ಪೆ ಅವರು ಉಚಿತವಾಗಿ ಅದೆಷ್ಟೋ ಸಾವಿರಾರು ನೀರಿನ ಒಳಗಡೆ ನಾಪತ್ತೆಯಾದಂತಹ ವ್ಯಕ್ತಿಗಳನ್ನು ಹುಡುಕಿ ತನ್ನ ಮನೆಯವರಿಗೆ ಒಪ್ಪಿಸಿ ಕಣ್ಣೀರನ್ನು ಒರೆಸಿದಂಥವ್ರು. ಅದರ ಜೊತೆಗೆ ತನ್ನ ಮನೆಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಉಚಿತವಾಗಿ ತನ್ನ 2 ಆ್ಯಂಬುಲೆನ್ಸ್ಗಳಿಗೆ ಡೀಸೆಲನ್ನು ಹಾಕಿಸ್ಕೊಂಡು ಬೆಂಗಳೂರಿಗೆ, ಮಂಗಳೂರು ಮತ್ತು ಉಡುಪಿಯಿಂದ ಮಕ್ಕಳುಗಳನ್ನು ತಲುಪಿಸಿದಂಥವ್ರು. ಇನ್ನು ಅದೆಷ್ಟೋ ಸಮಾಜ ಸೇವೆಗೆ ಭಾಗಿಯಾಗಿದ್ದಂತಹ ವ್ಯಕ್ತಿ, ಯಾರಿಂದನೂ ₹1 ಆಗಲಿ ಅಥವಾ ಬೇರೆ ಇನ್ನೇನನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿದಂಥ ವ್ಯಕ್ತಿ ಇವತ್ತು ಬಾಯಿ ಬಿಟ್ಟು ತನ್ನ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಆಗಬೇಕಾಗಿರುವಂಥ ಒಂದು ಕೆಲಸಕ್ಕೋಸ್ಕರ ತಿಂಗಳುಗಟ್ಟಲೆಯಿಂದ ಓಡಾಡ್ತಾ ಇದ್ದಾರೆ. ಇನ್ನೂ ಕೂಡ ಆ ಒಂದು ಕೆಲಸ ಆಗಿಲ್ಲ ಅಂದರೆ ನಂಬುವಂಥದ್ದು ತುಂಬ ಕಷ್ಟ ವೀಕ್ಷಕರೇ. ಸೊ ಏನು ಆ ಒಂದು ಏನು ಕೆಲಸ ಆಗಬೇಕು ಅದನ್ನು ಕ್ಲಿಯರ್ ಆಗಿ ಜನಗಳಿಗೆ ತಿಳಿಸೋಣ ಈಶ್ವರಣ್ಣ. ಏನಿಲ್ಲ, ಒಂದು ಚಿಕ್ಕದಾಗಿ ನಾ ಇಷ್ಟು ತನಕ ನಿಮಗೆ ಗೊತ್ತಿದ್ದಾಗೆ ಸುಮಾರು 15 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಅದು ಸಹ ನಮ್ಮ ತಂಡವನ್ನು ಕಟ್ಕೊಂಡು ಸುಮಾರು 18 ಜನ ಯುವಕರೊಟ್ಟಿಗೆ. ಆದ್ರೆ ನೀವು ಇಷ್ಟು ತನಕ ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಅಭಿಮಾನಿಗಳ ದೇವರುಗಳು ನೋಡ್ತಾ ಇದ್ದಾರೆ. ನಮ್ಮ ಒಂದು ಪ್ರಾಣದ ಅಂಗು ಬಿಟ್ಟು ಇಷ್ಟ ತನಕ ಇಲ್ಲಿ ನಾವು ಸೇವೆ ಮಾಡುವ ಹೊತ್ತಿಗೆ ನಾವು ಈಗಾಗಲೇ ಒಂದು 3 ಆಂಬುಲೆನ್ಸ್ ಇದೆ ಸೇವೆಗಾಗಿ. ಅದಲ್ಲದೆ ನೀರಲ್ಲಿ ಬಿದ್ದವರ ದೇಹಗಳ ಹುಡುಕಾಟ, ಯಾರಾದ್ರೂ ನೀರಲ್ಲಿ ಬಿದ್ದವರ ರಕ್ಷಣೆ ಮಾಡುದು, ಅದನ್ನ ನಮ್ಮ ತಂಡ ಮಾಡ್ತಾ ಇದೆ. ಹಾಗೆ ಮಾಡಿದಾಗ ನಮ್ಗೆ ಈಗ ಆಕ್ಸಿಜನ್ ಸಿಲಿಂಡರ್ ಅಂತ ಬೇಕಾಗ್ತದೆ ನಮ್ಗೆ. ಆ ವಿಷಯದಲ್ಲಿ ನಾವು ಅದು ತಾತ್ಕಾಲಿಕವಾಗಿ ಒಂದು ಶೆಡ್ ಅನ್ನು, ಇದು ಆಂಬುಲೆನ್ಸ್ ನಿಲ್ಲಿಸ್ಲಿಕ್ಕೆ ಒಂದು ಜಾಗ ಮಾಡಿದ್ದೇವೆ. ಆ ಜಾಗದ ಹತ್ತಿರ ನಮ್ಮ ಸಲಕರಣೆಗಳನ್ನು, ಏನಂದ್ರೆ ನಮ್ಗೆ ಆಕ್ಸಿಜನ್ ಸಿಲಿಂಡರ್ಗೆ ಬೇಕಾದ ಸುಮಾರು ಒಂದು 8 ರಿಂದ 10 ಲಕ್ಷ ರೂಪಾಯಿ ಅದರ ಒಂದು ಸಾಧನಗಳು, ಒಂದು ಮೋಟರ್ ಆಗ್ಲಿ, ಇಂಜಿನ್ ಆಗ್ಲಿ, ಅದನ್ನ ಅಲ್ಲಿ ಇಡ್ಲಿಕ್ಕೆ ಇಟ್ಟಿದ್ದೇವೆ. ಅದಲ್ಲದೆ ಅದರಲ್ಲಿ ನಾವು ಸಮಾಜಕ್ಕೋಸ್ಕರ ಒಂದು ಶವ ಶಿಥಿಲೀಕರಣ ಅಂತ ಹೇಳ್ತಾರಲ್ಲ, ಫ್ರೀಜರ್ ಬಾಕ್ಸ್, ಅದನ್ನು ನಾವು ತಂದಿಟ್ಟಿದ್ದೇವೆ. ಅದು ಯಾಕೆಂದ್ರೆ ಇಲ್ಲಿ ಬೇರೆಯವರು ಯಾರಾದ್ರೂ ತೆಗೆದುಕೊಂಡು ಹೋದ್ರೆ ದಿನಕ್ಕೆ ಒಂದು 5,000 ರೂಪಾಯಿ ತಗೊಳ್ತಾರೆ. ಇದನ್ನು ಹೊರಗಡೆಗೆ ತಗೊಂಡು ಬಂದ್ರೆ ಬೇರೆ ಬಡವರಿಗೆ, ಅದಕ್ಕೋಸ್ಕರ ನಾವು ಇದನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಇಲ್ಲಿಂದ ನಾವು ಯಾರಾದ್ರೂ ಮನೆಯಲ್ಲಿ ತೀರಿ ಹೋದ್ರೆ ನಾವು ಅವರದೊಂದು ಆಧಾರ್ ಕಾರ್ಡು ಮತ್ತೆ ಕೊನೆಯದಾಗಿ ಡಾಕ್ಟರ್ ಸರ್ಟಿಫಿಕೇಟ್, ತೀರಿ ಹೋಗಿದ್ದಾರೆ ಅಂತ ಹೇಳಿ ಒಂದು ಮನವರಿಗೆ ಆದ ಲೆಟರ್ ತಗೊಂಡು ನಾವು ನಮ್ಮ ಒಂದು ಫ್ರೀಜರ್ ಬಾಕ್ಸ್ ಅನ್ನು ಅವರಿಗೆ ಮನೆಗೆ ನಾವು ತಲುಪಿಸ್ತಾ ಇರ್ತೇವೆ. ತಲುಪಿಸಿ ಉಚಿತವಾಗಿ ಅವರು ಅಲ್ಲಿ ಇಟ್ಟು ಅವರ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಸುಟ್ಟು ಆಮೇಲೆ ನಮ್ಗೆ ತಿರುಗಿ ವಾಪಸ್ ಕೊಡ್ತಾರೆ. ಕೊಟ್ಟಾಗ ಅದನ್ನು ತೊಳೆದು ಒಳಗೆ ಇಡ್ಬೇಕು. ಇಲ್ಲೊಂದು ಕರೆಂಟ್ ಬೇಕಾಗ್ತದೆ, ಮತ್ತೆ ಅಲ್ಲಿ ಕರೆಂಟ್ ನ ವ್ಯವಸ್ಥೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಕರೆಂಟ್ ಇದ್ರೆ ತುಂಬಾ ಉಚಿತ ಸಿಕ್ಕಿದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ನಮ್ಮ ಅಲ್ಲಿ ಆಕ್ಸಿಜನ್ ಫಿಲ್ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಒಂದ್ಸಲ ಎಲ್ಲಾದ್ರೂ ನೀರಿಗೆ ಬಿದ್ದಾಗ ಅಲ್ಲಿ ಸಲಕರಣೆಗಳಿಗೆ ಆಕ್ಸಿಜನ್ ಫಿಲ್ಲಿಂಗ್ ಮಾಡ್ಲಿಕ್ಕೆ ನಮ್ಮ ಮನೆಗೆ ಹೊತ್ಕೊಂಡು ಬರ್ಬೇಕಾಗ್ತದೆ, ತುಂಬಾ ದೂರ ಆಗ್ತದೆ. ಮನೆ ಅಕ್ಕಪಕ್ಕ ಮನೆ ಇರೋದ್ರಿಂದ ಸೌಂಡ್ ಬರ್ತದೆ. ಯಾಕೆಂದ್ರೆ ಒಂದು ಇದಾದ್ರೆ ಒಂದು ರೋಡ್ ನ ಹತ್ತಿರ ಉಂಟು, ಯಾರಿಗೆ ತೊಂದರೆ ಇಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ. ಆದ್ರೆ ಅದು ಅಲ್ಲೇ ಒಂದು ಕರೆಂಟ್ ಕೊಟ್ಟರೆ ನಮ್ಗೆ ಆಕ್ಸಿಜನ್ ಫಿಲ್ ಮಾಡ್ಲಿಕ್ಕೆ ಆಗ್ತದೆ. ಬೇರೆ ಊರಲ್ಲಿ ಎಲ್ಲಾದ್ರೂ ಯಾರಾದ್ರೂ ನೀರಿಗೆ ಬಿದ್ದಾಗ ಸಡನ್ ಆಗಿ ಖಾಲಿ ಆದ್ರೂ ಸಹ ನಾವು ನಮ್ಮ ಟೀಮ್ ನ ಸದಸ್ಯರಿಗೆ ಹೇಳಿದ್ರೆ ಅವರಲ್ಲಿ ಫಿಲ್ ಮಾಡಿ ಇರ್ತಾರೆ ಮಿಷನ್ ಅಲ್ಲಿ. ಅವಾಗ ದಿನಕ್ಕೆ ನಿಮ್ಗೆ ಗೊತ್ತಿದ್ದಾಗೆ ಈಗ ಎಲ್ರು ಆತ್ಮಹತ್ಯೆ ಅಥವಾ ಆಕಸ್ಮಿಕವಾಗಿ ನೀರಿಗೆ ಬಿದ್ದವರು ದೇಹ ತೆಗಿಲಿಕ್ಕೆ ಎಲ್ಲ ಕಡೆ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಿಗೆ ಸಹ ನಾವು ಹೋಗ್ತಾ ಇದ್ದೇವೆ. ಅದ್ರಿಂದ ಈಗ ನಾವೇನ್ ಮಾಡುದು, ಅದಕ್ಕೋಸ್ಕರ ನಮ್ಗೊಂದು ಶೆಡ್ ಕಟ್ಟಿದ್ದೇವೆ. ಅದು ಸಹ ನಮ್ಮ ಸರ್ಕಾರದಿಂದ ಇಷ್ಟ ತನಕ ಏನು ನಮ್ಗೆ ಸಿಕ್ಕಿಲ್ಲ. ಆದ್ರೆ ನಮ್ಮ ಸ್ವಂತ ಕೈಯಿಂದ ಹಾಕಿ ನಾವು ಮಾಡಿದ್ದೇವೆ ಇಷ್ಟೆಲ್ಲ. ಆದ್ರೂ ಸಹ ಒಂದು ಕರೆಂಟ್ ಸರ್ಕಾರ ಹತ್ರ ಕೇಳಿದ್ದೇವೆ. ಆದ್ರೆ ನಾವು ಇಲ್ಲಿನ ಶಾಸಕರಾಗ್ಲಿ ಅಥವಾ ನಮ್ಮ ಪ್ರತಿನಿಧಿಗಳಾಗ್ಲಿ ಅಥವಾ ನಮ್ಮ ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ನಮ್ಮ ಎಲ್ಲ ಕಡೆಗೂ ಸಹ ಹೋಗಿದ್ದೇವೆ, ನಾವು ಲೆಟರ್ ಕೊಟ್ಟಿದ್ದೇವೆ. ಎಷ್ಟು ದಿನದಿಂದ ಕೇಳ್ತಾ ಇರ್ಬೋದು? ಸುಮಾರು 2 ವರ್ಷ ಆಯ್ತು ನಾವು ಇದು ಕೇಳಲಿಕ್ಕೆ ಶುರು ಮಾಡಿ. ಈಗ ಕಟ್ಟಡ ಕಟ್ಟಿ 2 ವರ್ಷ ಆಯ್ತು. 2 ವರ್ಷದಿಂದನೂ ನಮ್ಗೆ ಏನು ನಿಷ್ಕೃತಪಾತ ಅಂತ ಹೇಳ್ತಾರಲ್ಲ, ಆ ತರ ಮಾಡ್ತಾ ಇದ್ದಾರೆ. ನಮ್ಗೆ ಧೋರಣೆ ತುಂಬಾ ಬೇಜಾರಾಗಿದೆ. ಇಷ್ಟು ಸಮಾಜಕ್ಕೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ನಮ್ಮ ಜೀವದ ಅಂಗು ಬಿಟ್ಟು ನಮ್ಮ ಟೀಮ್ ನ ಸದಸ್ಯರು ಬೀಚಲ್ಲಾಗ್ಲಿ ಎಲ್ಲಾದ್ರೂ ಸಹ ಮುಂಚೂಣಿಯಲ್ಲಿ ಬಂದು ನಮ್ಗೆ ಯಾರಿಗೆ ತೊಂದರೆ ಸಹ ಮುಂಚೂಣಿಯಲ್ಲಿ ಹೋಗಿ ನಮ್ಮ ಆಂಬುಲೆನ್ಸ್ ತಗೊಂಡು ಹೋಗಿ ಆ ಜೀವಗಳನ್ನು ಕಾಪಾಡ್ತಾರೆ. ಅಂತ ನಮ್ಮ ಟೀಮಿಗೆ ಸಹ ಇಂತ ಒಂದು ಕರೆಂಟ್ ಕೊಡ್ಲಿಲ್ಲ ಅಂತ ತುಂಬಾ ಬೇಸರ ಆಗಿ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ. ಆದ್ರೆ ಇಷ್ಟ ತನಕ ನಮ್ಗೆ ಸರ್ಕಾರದಿಂದ ಯಾವ ಸವಲತ್ತನ್ನು ಕೊಡ್ಲಿಲ್ಲ. ಆದ್ರೂ ಸಹ ನಾನು ಬೇಸರ ಪಟ್ಕೊಡ್ಲಿಲ್ಲ. ನಾನ್ ದುಡ್ದು ನಮ್ಮ ಜನಗಳು ಕೊಟ್ಟ ಹಣದಿಂದ ನಾನು ಇಷ್ಟು ಸಾಮಾನುಗಳನ್ನು ತಗೊಂಡಿದ್ದೀನಿ. ಅಲ್ಲ, ಕರೆಂಟ್ ಏನೀಗ ಉಚಿತವಾಗಿ ಕೇಳ್ತಾ ಇಲ್ಲ ಅಲ್ಲ?
ಖಂಡಿತವಾಗಿ ನಾನು ಸಹ ಹೇಳಿದ್ದೀನಿ, ಕರೆಂಟ್ ಕೊಟ್ಟರೆ ಸಹ ನಾವು ಬಿಲ್ ಕಟ್ತೀವಿ. ಆದ್ರೆ ಸಹ ಅದಕ್ಕೆ ಏನು ಅದರ ಒಂದು ಅವ್ರದ್ದೊಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಬೇಕು, ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೇವೆ. ಬೇಕಿದ್ರೆ ನೀವು ಅಂಗಡಿ ಕೊಡುವ ಕರೆಂಟ್ ಆದ್ರೂ ಕೊಟ್ಟರು ಪರವಾಗಿಲ್ಲ, ನಾವು ಕಟ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ದೇವೆ. ಆದ್ರೂ ಸಹ ಲೀಗಲ್ ಆಗಿ ಯಾವ ತರ ಇದೆ ನಿಮ್ ಸರ್ಕಾರದ ಅದೇ ತರ ಕೊಡಿ, ನೀವು ಯಾವಾಗ ತೆಗಿತೀರಾ ಆವಾಗ ತೆಗಿಬಹುದು ಅಂತ ಸಹ ಹೇಳಿದ್ದೇವೆ. ನೀವು ಯಾಕೆ ಕೊಡ್ತಾ ಇಲ್ಲ ಅಂತ ಅದೇನೋ ಗೊತ್ತಿಲ್ಲ. ನಾನೀಗ ಅದ್ರ ಬಗ್ಗೆ ನಾನು ಕೇಳಿದ್ರೆ ಅವರು ಅದು ಸರ್ಕಾರದ ಜಾಗ ಅಂತ ಹೇಳ್ತಾರೆ. ಎಷ್ಟೋ ಜನಗಳಿಗೆ ಇದ್ದದೆಲ್ಲ ಮಾಡಿ ಸರ್ಕಾರದಿಂದ ಮಾಡಿ ಕರೆಂಟ್ ಕೊಡ್ತಾರೆ. ಆದ್ರೆ ನಮ್ಮಂತ ಒಂದು ಬಡ ಜನಗಳ ಸೇವೆ ಮಾಡೋದಕ್ಕೋಸ್ಕರ ಕೇಳ್ತಿದ್ದೇವೆ, ನಮ್ಮ ಮನೆಗೋಸ್ಕರ ಸಹ ಕೇಳುದಿಲ್ಲ. ನಾವು ಸಹ ಸರ್ಕಾರದಿಂದ ಕೇಳುದಷ್ಟು, ಸರ್ಕಾರದಿಂದ ಜನಗಳಿಗೆ ಏನ್ ತೊಂದರೆ ಆದ್ರೆ ಅವ್ರಿಗೆ ಒಂದು ಅಲ್ಲಿ ಆಕ್ಸಿಜನ್ ಫಿಲ್ ಮಾಡ್ಲಿಕ್ಕೆ ಬೇಕಾಗ್ತದೆ, ಅಲ್ಲಿ ಫ್ರೀಜರ್ ಬಾಕ್ಸ್ ಇಟ್ಟು ಅದನ್ನು ತೊಳೆದು ಕ್ಲೀನ್ ಮಾಡ್ಲಿಕ್ಕೋಸ್ಕರ ಅದು ಕರೆಂಟ್ ಬೇಕಾಗ್ತದೆ. ಮತ್ತೆ ಆಚೆ ಹೋಗ್ಲಿಕ್ಕೆ ಸಹ ನಮ್ಗೆ ಕರೆಂಟ್ ಬೇಕಾಗ್ತದೆ. ಅದಕ್ಕೋಸ್ಕರ ಕರೆಂಟ್ ಕೇಳಿದ್ದು, ಜನಗಳಿಗೋಸ್ಕರ ಕೇಳಿದ್ದು ನಾವು, ಮನೆಗೆ ಮಕ್ಕಳಿಗೋಸ್ಕರ ಕೇಳಿದ್ದಲ್ಲ ನಾವು. ಹೌದು, ಅದು ಸರ್ಕಾರದೇ ಫೋನ್ ಮಾಡುತ್ತೆ, ಸರ್ಕಾರದಿಂದಾನೇ ಏನಾದರೂ ಕೆಲಸ ಆಗಬೇಕು ಅಂದರೆ. ಆದರೆ ಅವರಿಂದ ನಮ್ಗೇನಾದ್ರು ಕೆಲಸ ಆಗಬೇಕು ಅಂದರೆ ಎಷ್ಟು ಅಲಿಬೇಕಾಗುತ್ತೆ ನೋಡಿ. ನಾನು ಸರ್ಕಾರದ ಇನ್ಸ್ಟಿಟ್ಯೂಷನ್ ಎಲ್ಲಿ ಯಾರೇ ಆತ್ಮಹತ್ಯೆ ಮಾಡ್ಕೊಂಡು ಯಾವ ಕಡೆನೂ ಸಹ ದೇಹ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ನಾವು ಇಲ್ಲಿ ರಾತ್ರಿ ಹೋಗಿ ಅಲ್ಲಿ ಬೆಳಗ್ಗೆ ಹೋಗಿ ಆ ದೇಹ ಹುಡುಕಿ ಕೊಡ್ತೇವೆ ಸರ್ಕಾರಕ್ಕೋಸ್ಕರ. ಯಾಕಂದ್ರೆ ಸರ್ಕಾರದ ಮೇಲೆ ತುಂಬಾ ತೊಂದರೆ ಆಗ್ತದೆ. ಯಾಕಂದ್ರೆ ಒಂದು ದೇಹ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಮೊನ್ನೆ ಸಹ ನೀವು ನೋಡಿದಾಗೆ ಕುಣಿಗಲ್ನ ಕೇಸಲ್ಲೂ ನೋಡಿದಿರಿ. ಆ ಕುಣಿಗಲ್ ಕೇಸಲ್ಲಿ ಆ ತಾಯಿ ನಾವು ನೀರಲ್ಲಿ ಬಿದ್ದ ಅಂತ ಹೇಳಿ ಇಡೀ ಎಲ್ಲ ನ್ಯೂಸ್ ಆಗಿ ಹೋಯ್ತು. ಆದ್ರೆ ಕೊನೆಗೆ ನಾವು ರಾತ್ರಿ 10 ಗಂಟೆಯಿಂದ 11 ಗಂಟೆ ತನಕ ಅಲ್ಲಿ ನೀರ ಆಳದಲ್ಲಿ ಹುಡುಕಿ ಇಲ್ಲ ಅಂತ ಹೇಳಿದ್ಮೇಲೆ ಕೊನೆಗೆ ಕುಣಿಗಲ್ ಒಂದು ಲಾಡ್ಜ್ ಅಲ್ಲಿ ಅದೇ ಹೆಣ್ಮಗಳು ಪತ್ತೆ ಆದ್ಲು. ಇದು ನೋಡಿ, ಸರ್ಕಾರ ಕರೆದಾಗ ನಾವು ಎಲ್ಲಿ ಸಹ ಇಲ್ಲ ಅಂತ ಹೇಳುದಿಲ್ಲ. ನಮ್ಮ ಕಾರ್ಯಾಚರಣೆ ನಾವು ಖಂಡಿತವಾಗಿ ಮಾಡ್ತೇವೆ. ಯಾರ ಹತ್ರನು ಏನು ಹಣ ತೆಗೆದುಕೊಳ್ಳುದಿಲ್ಲ. ಅದ್ರಿಂದ ನಮ್ಗೆ ಇಲ್ಲಿ ಕೇಳಿದಿಷ್ಟೇ, ನಮ್ಮ ಉಡುಪಿ ಜಿಲ್ಲೆಯಿಂದ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ. ಆದ್ರೆ ನಾವು ಇಷ್ಟು ಬುದ್ಧಿ ಇಲ್ಲ ತರ ಮಾಡ್ತಾರೆ, ಅದೇ ಬೇಜಾರಾಗುದು ನಮ್ಗೆ ಅಷ್ಟೇ. ನಮ್ಗೆ ಆದಷ್ಟು ಎಲ್ರದ್ದು ಕೇಳಿ ಸಾಕಾಯ್ತು, ಇನ್ನೇನ್ ಮಾಡುದು. ಈ ಸಮಾಜ ಸೇವೆ ಮಾಡೋದೇ ಬೇಡ ಅಂತ ತೋರ್ತದೆ ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಗೆ ನನ್ಗೆ. ಕರೆಕ್ಟ್, ನಿಜ. ಈಗ ದೇವರು ಕೊಟ್ಟದೊಂದು ಈಜು, ಅದನ್ನು ಆದಷ್ಟು ನಾನು ನಮ್ಮ ಟೀಮ್ ಕಟ್ಕೊಂಡು ಮಾಡ್ತಾ ಇದ್ದೇನೆ. ಅದರಿಂದ ನಾನು ತುಂಬಾ ಬೇಜಾರಾಗಿದೆ, ನಮ್ಮ ಟೀಮಿಗೆ ಎಲ್ಲ ಬೇಜಾರಾಗಿದೆ. ಅದಕ್ಕೆ ಈ ಸಲ ನಾವು ಒಂದು ಕಾರ್ಯಕ್ರಮ ಮಾಡ್ಬೇಕಿತ್ತು, ಆ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೋಗಿಲ್ಲ. ವರ್ಷ ಆಂಬುಲೆನ್ಸ್, ಫ್ರೀಜರ್ ಬಾಕ್ಸು, ಮತ್ತೆ ಆಟೋ, ಮತ್ತೆ ವೀಲ್ ಚೇರು, ಮತ್ತೆ ಸ್ಕಾಲರ್ಶಿಪ್ನು ಕೂಡ ಕೊಟ್ವಿ ಸಮಾಜದಿಂದ. ನಮ್ಗೇನಾದ್ರು ಹೆಚ್ಚಾಗಿ ಬಂದಿದ್ರೆ ನೋಡಿದ್ರಲ್ಲ ನೀವು, ನೋಡಿ ಈ ಸಲ ಹೋದ್ ಸಲ ಸಹ ಸ್ವಾವಲಂಬಿ ಜೀವನ ಮಾಡ್ಲಿಕ್ಕೆ 2 ಜನಕ್ಕೆ ಆಟೋ ರಿಕ್ಷಾವನ್ನು ಕೊಟ್ಟಿದ್ದೇವೆ. ಅದೆಲ್ಲ ಸ್ಕಾಲರ್ಶಿಪ್ ಸಹ ಮಕ್ಕಳಿಗೆ ಕೊಟ್ಟಿದ್ದೇವೆ. ಅದು ನಮ್ಮ ಸರ್ಕಾರ ಮಾಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆದ್ರೂ ಸಹ ಸರ್ಕಾರ ಇದು ನಮ್ಮನ್ನು ಕಡೆಗಣಿಸ್ತಾ ಇದೆ. ಹೌದು, ಅದೇ ನಮ್ಗೆ ಬೇಸರ ಆಗಿದೆ ನೋಡುವ. ಅವ್ರ ದೇವರ ಮೇಲೆ ನನ್ಗೆ ಇರುವುದು ನನ್ನ ಅಭಿಮಾನಿ ದೇವರುಗಳು ಅಷ್ಟೇ. ಅವ್ರ ಮೇಲೆ ಒಂದು ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತದೆ. ನನ್ನ ಸೇವೆಯನ್ನು ನಾನು ಉಸಿರಿರೋ ತನಕ ಮಾಡ್ತೇನೆ ಖಂಡಿತವಾಗಿಯೂ. ಯಾರು ಏನೇ ಕೊಡದೇ ಇರ್ಲಿ, ಆದ್ರೂ ಸಹ ನಾನು ಮಾಡ್ತೇನೆ. ನನ್ನ ಪ್ರಯತ್ನ ಕೇಳಿದ್ದೀನಿ ಅಷ್ಟೇ, ಒಂದು ಕರೆಂಟ್ ಕೊಡಿ ಅಂತ. ಖಂಡಿತವಾಗಿ ನಮ್ಮ ಪ್ರತಿನಿಧಿಗಳು ಖಂಡಿತವಾಗಿ ಕೊಡುವ ಭರವಸೆ ನನಗೆ ಇದೆ, ಮಾಡಿಕೊಡ್ಬಹುದು ಅಂತ ಹೇಳಿ. ಹೌದು, ನೋಡೋಣ. ಈಗಲಾದ್ರೂ ನಮ್ಮ ಜನ ಈಗ ಕೇವಲ ಲೈಕ್ಸ್, ಕಮೆಂಟ್ಸು ಮತ್ತು ಈ ಒಂದು ವ್ಯೂಸಿಗೆ ಮಾತ್ರ ಸೀಮಿತ ಅಲ್ಲ, ನಾವು ನಿಮ್ಮ ಬೆಂಬಲಕ್ಕೆ ನಿಂತ್ಕೊಳ್ತೀವಿ ಅಂತ ತೋರಿಸ್ತಾರ ಅಂತ. ಈಗ ಯಾಕಂದರೆ ಜನಗಳಿಂದಲೇ ಸರ್ಕಾರ ಆಗಿರೋದು, ಈಗ ಜನಗಳೇ ಈಗ ಸರ್ಕಾರಕ್ಕೆ ಮನ ಒಲಿಸ್ತಾರ ಅನ್ನುವಂಥದ್ದನ್ನ ಈಗ ನೋಡಬೇಕಾಗಿದೆ. ಈಗ ಆದಷ್ಟು ನನ್ನ ಅಭಿಮಾನಿ ದೇವರುಗಳು ಆದಷ್ಟು ಇದನ್ನು ಶೇರ್ ಮಾಡಿ. ಯಾಕೆಂದ್ರೆ ಈ ವಿಷಯವನ್ನು ಎಲ್ರಿಗೂ ನಮ್ಮ CM ತನಕ ಸಹ ಹೋಗೋ ತನಕ ಸಹ ಒಂದು ಮನ ಮುಟ್ಟೋ ತನಕ ಒಂದು ಶೇರ್ ಮಾಡಿ. ಯಾಕೆಂದ್ರೆ ನನಗೆ ಬೇಕಾದ ಕರೆಕ್ಟ್ ನಿಮ್ಮಿಂದಾಗಿ ಖಂಡಿತವಾಗಿ ಆಗ್ತದೆ ಅಂತ ನನಗೆ ಆಶಾಭಾವನೆ ಇದೆ. ಯಾರು ಬಿಟ್ಟರು ಸಹ ನನ್ನ ಅಭಿಮಾನಿ ದೇವರುಗಳಿಗೆ ಯಾವತ್ತೂ ನನ್ನ ಕೈ ಬಿಡೋದಿಲ್ಲ ಅಂತ ನನ್ನ ಅನಿಸಿಕೆ. ಖಂಡಿತವಾಗಿಯೂ ಅವ್ರು ನನ್ನ ಮೇಲೆ ಪ್ರೀತಿ ಆಶೀರ್ವಾದ ಸದಾ ಇರ್ತಾರೆ. ಆದಷ್ಟು ನನ್ನ ಅಭಿಮಾನಿ ದೇವರುಗಳು ಕೈ ಬಿಡುದಿಲ್ಲ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಹಣವನ್ನು ಕೊಡ್ತೀನಿ, ಬಟ್ ನನಗೆ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂದ್ರೂ ಕೂಡ ಇವತ್ತು ನಮ್ಮ ಸಮಾಜದಲ್ಲಿ ಸಿಗೋದು ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು. 2 ವರ್ಷಗಳಿಂದ ಈಗ ಅಲ್ದಾಡ್ತಾ ಇರುವಂಥದ್ದು. ಸೊ ಇನ್ನೂ ಕೂಡ ಅದು ಸಿಕ್ಕಿಲ್ಲ. ನೋಡೋಣ, ಈಗ ಜನಪ್ರತಿನಿಧಿಗಳಿಗೆ ತಿಳಿಸಾಗಿದೆ, ಈಗ ಜನಗಳಿಗೆ ತಿಳಿಸಿದ್ದೀವಿ. ಜನಗಳಿಂದ ಜನಪ್ರತಿಗಳಿಗೆ ಈಗ ವಿಷಯವನ್ನು ಮುಟ್ಟಿಸ್ತಾರ ಅನ್ನುವಂಥದ್ದು, ಅಥವಾ ಅವರ ಮನವನ್ನು ಒಲಿಸಿ ಒಂದು ವ್ಯವಸ್ಥೆಯನ್ನು ಮಾಡಿಸಿ ಕೊಡ್ತಾರ ಅನ್ನುವಂಥದ್ದು ಈಗ ಬಿಟ್ಟಿರುವಂಥದ್ದು. ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.